ಶಂಭೋ ಶಂಕರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಶಂಕರಲಿಂಗೇಗೌಡರು ನಮ್ಮ ಜೊತೆಗಿದ್ದಾರೆ. BJPಯ ಸಹವಾಸವೇ ಬೇಡ ಅಂತ ಇವತ್ತು ಅವರು JDSನ ಸೇರ್ಕೊಂಡಾಯಿತು, BJPಗೆ ರಾಜೀನಾಮೆಯನ್ನು ಕೊಟ್ಟಾಯಿತು. ಯುಗದಲ್ಲಿ ರೇಣುಕಾ ಮೃತ್ಯು, ತ್ರೇತಾಯುಗದಲ್ಲಿ ಸೀತಾ ಮೃತ್ಯು, ದ್ವಾಪರಾಯುಗದಲ್ಲಿ ದ್ರೌಪದಿ ಮೃತ್ಯು, ಕಲಿಯುಗದಲ್ಲಿ ನಮ್ಮ ಇದರಲ್ಲಿ ವಿಧಾನಸೌಧದಲ್ಲಿ ಒಬ್ಬ ಎಣ್ಣಿದ್ದಾಳೆ ಅವಳೇ ಮೃತ್ಯು ಈಗ ಸರ್ಕಾರಕ್ಕೆ. ಅಲ್ಲ, ಇವಾಗ ಇದಾರೆ ಇರ್ಬೋದು ವಿಧಾನಸೌಧದಲ್ಲಿ ಇಲ್ಲ, ಈಗ ವಿಧಾನಸೌಧ ಒಳಗೆ ಏನೋ ಆಡ್ತಾ ಇದ್ದಾರೆ. ಸೊ ಅವರೇ ಮೃತ್ಯು ಆಗ್ಬಿಟ್ರು ಅಂತೀರಿ. ಕಾರಣ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಬಿಡ್ತಾರ ಅವ್ರು ನಿಮ್ಮ ನಾಳೆ ಹಿಂಗಂದಾಗ ಏನ ಹೆಂಗಂದ್ರಿ ಶಂಕರಲಿಂಗೇಗೌಡ್ರೆ ಅಂತ? ನಾನು ಅವ್ರ ಹೆಸರು ಹೇಳಿಲ್ವಲ್ಲ, ಹೆಸರು ಹೇಳಿರ್ತಾರೆ. ಕರ್ತಕ್ಕೆ ಸೇರಲ್ಲ ಅಂತೀರಿ ಹಂಗಾದ್ರೆ ನೀವು? ಸೇರಲ್ಲ, ಹಂಗಾಗಿ ನೀವು ಬಾವಿ ಬೀಳಂಗಿಲ್ಲ ಅಂತೀರಿ? ಏನೂ ಇಲ್ಲ, ಏನು ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅಲ್ಲ, ನನಗೆ ಈ ಭಾಳ ಆಶ್ಚರ್ಯ ಆಗೋದು ಮತ್ತು ಬೇಸರ ಆಗೋದು, ಗೌಡ್ರಿಗೊಂದು ಕನ್ಸರ್ನ್ ಇದೆ ಆಯಿತಾ, ಒಂದಷ್ಟು ಕಾಳಜಿ ಕಳಕಳಿ ಇದೆ. ನೋಡಿ, ನೀವು ಮೊನ್ನೆ ಜಗದೀಶ್ ಶೆಟ್ಟರು ತಮ್ಮ ಮುಂಗಡ ಪತ್ರವನ್ನು ಓದೋಕೆ ಶುರು ಮಾಡಿದ್ರು ಬಜೆಟನ್ನು. ನೀವೇನು ಮಾಡಿದ್ರಿ? ನೇರ ಹೋಗ್ರಿ, ಕಾವೇರಿ ನೀರು ಇಟ್ಕೊಂಡ್ರಿ. ಜನ ನಿಮ್ಮವರೇ ಏನು ಮಾತಾಡಿದ್ರು, ನಿಮ್ಮವರೇ ನಿಮ್ಮ ಪಕ್ಷದಲ್ಲಿದ್ದವ್ರೆ, ಬಿಸ್ಲೇರಿ ನೀರನ್ನು ತಲೆ ಮೇಲೆ ಹಾಕೊಂಡ್ರೆ ಕಂಡ್ರಿ ಗೌಡ್ರು ಅಂದರು. ಬೇಕಿತ್ತ ಇದು? ಅದು ಬೇಕಿತ್ತಲ್ಲ. ಈ ಕಾವೇರಿ ಹೋಯ್ತಾ ಇದ್ದಾಳೆ ಅದನ್ನು ಅವರು ಭ್ರಮಿಸ್ಕೊಳ್ಳಿ, ಅದು ಸೀಮೆಎಣ್ಣೆ ಪೆಟ್ರೋಲ್ ಅಂತ ಭ್ರಮಿಸ್ಕೊಳ್ಳಿ ಅಂತ ಹಾಕೊಂಡದ್ದು ಬಿಸ್ಲೇರಿ ನೀರೇ ಇರ್ಬೋದು. ಆದ್ರೆ ಮೂಸ್ ನೋಡಿದ್ರು ಬಂದು ಎಲ್ಲ ಓಹೋ ಭಯ ಹಿಡಿಸ್ಬಿಟ್ರಿ ಅವ್ರಿಗೆ. ಮತ್ತೆ ಭಯ ಬಿಡ್ತು ಅವ್ರಿಗೆ. ಈ ಕಾವೇರಿ ಹೋಗ್ತಾ ಇದ್ದಾಳೆ ನಮ್ಮಿಂದ. ಕಾವೇರಿ ಕಣ್ಮರಿ ಆದ್ರೆ ನಾವು ಏನು ಮಾಡೋದು ಈಗ? ಕುಡಿಗೆ ನೀರಿಲ್ಲ. ಹೆಣ್ಣು ಮಕ್ಕಳು 1 ಕಿಲೋಮೀಟ್ರಿಂದ ತಮ್ಮ ಸೊಂಟದ ಮೇಲೆ ಹಾಕೊಂಡು ಬರ್ತಾರೆ, ಬಿಂದಿಗೆ ನಿಂತಂದ್ರೆ ನೋಡಿ ಎಷ್ಟು ದುಃಖ ಆಗ್ತದೆ. ಸೈಕಲ್ನಲ್ಲೇ 20-30 ಇದು ಕೊಡಗಳನ್ನು ಕಟ್ಕೊಂಡು ನಿಂತಿರ್ತಾರೆ ಆಳುಗಳಿಗೆ ದುಡ್ಡು ಕೊಟ್ಟು. ಈ ಬಿಸ್ತರಿಗೆ 15 ರೂಪಾಯಿ ಕೊಟ್ಟು ನೀರು ಕುಡಿಬೇಕು, ಅಲ್ಲಿಯೂ ಕೂಡ ದುಡ್ಡು ಕೊಟ್ಟದೆ ನೀರು ತರಿಸ್ಬೇಕು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ. ಕಾರಣ ಯಾರು? ಸರಿಯಾದಂಥ ವ್ಯವಸ್ಥಿತವಾದಂಥ ಆಡಳಿತದ ಒಂದು ಚುಕ್ಕಾಣಿಯನ್ನು ಇಟ್ಕೊಳ್ದೇ ಇರ್ತಕ್ಕಂಥದ್ದು. ನಮ್ಮ ರಾಜ್ಯದ ರಕ್ಷಣೆಯನ್ನು ಮಾಡಬೇಕು. ತಮಿಳುನಾಡಿನಲ್ಲಿ ಆ ಯಮ ಕುಣಿದಾಗಿ ಇವರು ಕುಣಿತಾವ್ರೆ. ನನ್ನ ಮೇಲೆ ಶಂಕರಲಿಂಗೇಗೌಡ ಬೆಳಗ್ಗೆನೆ ಕುಡಿದುಡ್ಪತ್ತಾರೆ ಅಂತಕ್ಕಂಥ ಕೆಟ್ಟ ಅಪವಾದ ಹೊರಿಸಿದ್ರು. ಬೇಕು ಅಂತ ಮಾತಾಡೋ ದಾಟಿ ಅದೆಯಲ್ಲ. ಇವೆಲ್ಲ ಸಹಚರ ಇದ್ದಾರಾ? ಅಲ್ಲಿ ಇದರಲ್ಲಿ ಒಂದು ಅಧಿವೇಶನ ನಡೀತಲ್ಲ ಗುಲ್ಬರ್ಗದಲ್ಲಿ, ಬಿಜಾಪುರದಲ್ಲ ಒಂದು ಅಧಿವೇಶನ ನಡೆದಿಲ್ವಾ ನಮ್ಮ BJP ಕಾಲದಲ್ಲಿ? ಎಲ್ಲರೂ ರೂಮ್ಗಳಿಗೂ ಬೀರು ಬಾಟ್ಲು ಹಾಕಿದ್ರು. ರೂಮ್ಗಳಿಗೆ ಹೋಟ್ಲಲ್ಲಿ ದೊಡ್ಡದೊಂದು ಇವರು ಇದರಲ್ಲಿ. ಇದ್ಯಾಕೆ ಬೇಕಾಗಿತ್ತು ಇವ್ರಿಗೆ? ಕುಡಿಯೋರು ಎಷ್ಟು ಜನ ಇಲ್ಲ? ಗೌಡ್ರೆ, ತಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಇಲ್ಲಿ ಮದುವೆಗೂ ಕರ್ಕೊಂಡೋಗಿಲ್ಲ, ಮುಂಜಿಗೂ ಕರ್ಕೊಂಡೋಗಿಲ್ಲ, ಮಸಣಕ್ಕೆ ಕರ್ಕೊಂಡೋಗ್ಬಿಟ್ರು ಅಂತ. ಹೌದು, ಮಸಣಮೆ. ಇವತ್ತು ವಿಧಾನಸೌಧ ಮಸಣಮಯವಾಗಿದೆ. ಮಾರಣ ಹೋಮ ಮಾಡಿದ್ರು. ಇವೆಲ್ಲ ಸರಿ ಇಲ್ಲ ಮನುಷ್ಯನಿಗೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ನಾನು ಒಂದು ಯಾವಾಗಲೂ ಹೇಳ್ತೀನಿ, ಮಕ್ಕಳು ಹುಟ್ಟಿದ ಕೂಡಲೇ ಅಳುತ್ತವೆ, ಏಕೆಂದರೆ ಮಂದಮತಿಗಳ ವಿಶ್ವ ನಾಟ್ಯ ಶಾಲೆಗೆ ಬಂದವಲ್ಲ ಎಂದು. ನವಮಾಸಗಳು ಜನನಿಯ ಜಠರವನ್ನು ತೊರೆದು ಹೊರಬಂದಾಗ ಮಗು ಕರ್ಕಶವಾಗಿ ಅಳ್ತದಂತೆ. ಆಗ ಅಕ್ಕರೆಯಿಂದ ಸಕ್ಕರೆಯ ನೀರನ್ನು ಬಾಯಿಗೆ ಬಿಟ್ಟಾಗ ಮಗು ಚಪ್ಪರಿಸುತ್ತಾ ಹೇಳ್ತದೆ, ಹುಟ್ಟಿದರೆ ಬದುಕುವ ಆಸೆ, ಬದುಕಿದರೆ ಮದುವೆ ಆಸೆ, ಮದುವೆಯಾದರೆ ಮಕ್ಕಳ ಆಸೆ, ಮಕ್ಕಳಾದರೆ ಮನೆಯ ಆಸೆ, ಮನೆಯಾದರೆ ಮಂತ್ರಿ ಆಸೆ, ಮಂತ್ರಿ ಆದರೆ ದೋಚುವ ಆಸೆ ಅಂತಲೇ ಹೇಳ್ತೀನಿ. ಓಪನಾಗಿ ಹೇಳ್ತೀನಿ ನಾನು. ಇವೆಲ್ಲ ಯಾಕೆ ಚಿತ್ರಬೇಕು? ಇರೋ ವಿಷಯ ನಿಜ ಅದು. ಮನುಷ್ಯನಿಗೆ ಧನದಾಹಗೊಂಡವನಿಗೆ ಗುರುಬಂಧುಗಳು ಇರಬೇಕು, ನೈತಿಕತೆ ಇರಬೇಕು, ಸಾಮಾಜಿಕತೆ ಇರಬೇಕು, ದೌರ್ಬಲ್ಯವೇ ಮುಖ್ಯವಾಗಿ ಇಟ್ಕೋಬಾರ್ದು, ಸದೃಢತೆ ಇಟ್ಕೋಬೇಕು. ಹುಟ್ಟುವಾಗ ಹಂಗಾದ್ರೆ ನಿಮ್ಮ ಶಿಸ್ತಿನ ಪಕ್ಷದಲ್ಲಿ ಇವ್ಯಾವೂ ಇಲ್ಲ ಇವಾಗ? ಎಲ್ಲ ಕಣ್ಮರಿ ಆಗೋವೆ. ಎಲ್ಲಿದೆ ಇಲ್ಲಿ? ಏನೂ ಇಲ್ಲ. ಯಾವಾಗಲೂ ಕೂಡ ಒಂದು ಹೇಳ್ತಾರೆ, ರಾಜ ರಾಕ್ಷಸರು ಪಂಚ ಪ್ರಧಾನಿ ವ್ಯಾಘ್ರಮೇಚ ಪ್ರಜಾಸ್ವಾನಮೇಚ ಯಥಾ ರಾಜ ತಥಾ ಪ್ರಜೆ. ಮುಗಿದೋಯ್ತಲ್ಲ ಕಥೆ ಮುಗಿದೋಯ್ತು. ಮತ್ತು ಇಂಥವ್ರು ಹಿಡ್ಕೊಂಡು ಹೆಂಗೆ ರಾಜ್ಯದ ಉದ್ಧಾರ? ಹೆಂಗೆ ರಾಜ್ಯ ಉದ್ಧಾರ ಆಗಬೇಕು? ಜನಗಳು, ನಮ್ಮ ಪ್ರಜೆಗಳು ಎಚ್ಚೆತ್ಕೋಬೇಕು, ಪರಿಕಲ್ಪನೆ ಇಟ್ಕೊಳ್ಬೇಕು. ನಮ್ಮ ಜನಗಳು ಯಾವುದೇ ಅಂಶಕ್ಕೆ ಬಲಿಯಾಗಬಾರ್ದು. ಮತದಾರ ಪ್ರಭುಗಳು ಅವ್ರನ್ನ ಕೈ ಮುಗಿದು ಕೇಳ್ಕೊಳ್ತೀನಿ ನಾನು. ಕ್ಷಣಿಕ ಸುಖಕ್ಕೋಸ್ಕರವಾಗಿ ಹೆಂಡ ಹಣ ಇದೆಲ್ಲಗೋಸ್ಕರವಾಗಿ ಕೊಟ್ಟು ಇವತ್ತು ಓಡ್ತಕ್ಕಂಥ ಕೆಲವರು ಬರ್ತಾರೆ. ಏನು ಕೆಲಸ ಮಾಡ್ತಾರೆ ಅವರು? ಯಾವುದೋ ಹೊಡೆದು ಗುಡ್ಡಿ ಆಗಿರ್ತಾರೆ, ತಂದಿರ್ತಾರೆ. ಕೊರಳ್ಪಟ್ಟು ಹಿಡಿದು ಕೇಳಬೇಕು ಅಂತೀರಿ ಜನಗಳಿಗೆ? ಹೌದು, ಜನ ಕೇಳಬೇಕು. ಏನೋ ಮಾಡಿದ್ದೀಯ, ಧನ್ಯ ಆಗಲಿ, ಹಿಡ್ಕೊಂಡು ಕೇಳಿ, ಕತ್ತಂಬಟ್ಟು ಹಿಡ್ಕೊಂಡು ಏನೋ ಮಾಡಿದ್ದೀಯ ಅಂತ. ನಾ ಮಾಡಿರೋದು ತೋರಿಸ್ತೀನಿ. 25-30 ಪುಟ ಬರೆದಿದ್ದೀನಿ ನಾನು ಏನು ಮಾಡಿದ್ದೀನಿ ಅಂತ. ಕೇಳಿದ್ರು ಟಿ ವಿಯವರು.
ನಿಮ್ಮ ಗೆಲುವಿನ ಗುಟ್ಟೇನು ಅಂತ. ತೋಡಿದ ಬಾವಿಗೆ ಜಲವೇ ಸಾಕ್ಷಿ, ಮಾಡಿದ ಕೆಲಸಕ್ಕೆ ಮತದಾರರ 4ನೇ ಬಾರಿಯ ಮಾನ್ಯತೆಯೇ ಸಾಕ್ಷಿ, ಶಾಸಕನಾಗಿ ನಿಮ್ಮ ಜೊತೆ ಮಾತಾಡ್ತಾ ಇರೋದು ನಿಜವಾದ ಸಾಕ್ಷಿ ಎಂದು ಅಮ್ಮ ಇಟ್ಟೇಬಿಟ್ಲು. ಅದು ಯಾವ ಟಿ ವಿ ಆ ಕಾಲಕ್ಕೆ. ಇನ್ನು ಹಿಂಗೆ ಹೊಡೆದ್ರೆ ನೀವು ಮಾಡಬಿಟ್ರಿ ಏನು ಮಾಡ್ತಾರೆ ಹೇಳಿ. ಮತ್ತೆ ಗೌಡ್ರೆ, ಈಗ ತಾವು ಹೇಳಿದ್ರಿ ಎಲ್ಲವೂ ಕೂಡ ಕೈ ತಪ್ಪು ಹೋಗ್ಬಿಡ್ತು ಪಕ್ಷದಲ್ಲಿ, ಯಾರು ನಿಯಂತ್ರಣಕ್ಕೆ ಬರ್ದಂಗೆ ಹೋಗ್ಬಿಟ್ರು, ಯಡಿಯೂರಪ್ಪನವ್ರ ಮಾತನ್ನೇ ಶಾಸಕರು ಕೇಳ್ದಂಗೆ ಆಗ್ಬಿಟ್ರು ಅನ್ನುವಂಥದ್ದು. ಹೇಳಿದ್ನಲ್ಲ, ಮನೆ ಮೇಟಿಯೇ ಸರಿ ಇಲ್ಲದೆ ಇದ್ಮೇಲೆ, ಆ ಮೇಟಿಯೇ ಗಟ್ಟಿಯಾಗಿಲ್ಲದೆ ಇದ್ಮೇಲೆ, ಹಿಂದೆ ಹಳ್ಳಿಗಳ ಕಡೆ ಭತ್ತ ತುಳಿಸೋಕ್ಕೆ ಮೇಟಿ ಹಾಕ್ಬಿಟ್ಟು ದನಗಳು ಕಟ್ತಿದ್ರು. ಹೌದು. ಆ ಮೇಟಿಯೇ ಮುರಿದು ಹೋಗೋದ ಈಗ ದನ ಹೆಂಗೆ ಕಟ್ಟುಕಾದ ಮೇಟಿಗೆ? ಹೆಂಗೆ ಬಿಜೆಪಿ ಕತೆ ಹೆಂಗಂಗಾದ್ರೆ? ಬಿಜೆಪಿ ಕತೆ ನಿರ್ನಾಮ ಭಸ್ಮ ಮುಗಿದೋಯ್ತು. ನೀವಿದ್ದ ಪಕ್ಷ, ನೀವು ಬೆಳೆಸಿದ ಪಕ್ಷ ಇಲ್ಲ. ದುರ್ಮಾರ್ಗ ಪ್ರವರ್ತಕರಿದ್ದಾರಲ್ಲ, ಹೋಲಿ ಯಡಿಯೂರಪ್ಪಂಗ ಕಾರಣ ಏನು ನಿಮ್ಮ ಪ್ರಕಾರ ಹಾಗಾದ್ರೆ? ಮನಸ್ಸಿನ ಚಂಚಲ ಸ್ಥಿತಿ. ಮನಸ್ಸನ್ನು ಹುಚ್ಚು ಕುದುರೆಯಿಂದ ಬಿಟ್ಟರೆ ಭಾಳ ನುಚ್ಚು ದೂರ ಆಗುತ್ತೆ ಅಂತ ಒಂದು ಗಾದೆ ಇದೆ. ಆ ಮನಸ್ಸಿನ ಸ್ಥಿಮಿತವಾಗಿಡಬೇಕು. ಅಂದರೆ ಎಲ್ಲೋ ಒಂದು ಕಡೆಗೆ ಅವ್ರ ಮಾತು ಕೇಳಿ ಕೆಟ್ಟರು ಅಂತನಾ? ಹೇಗೆ ಪಕ್ಕದಲ್ಲಿರೋ ಇದ್ದಾರೆ, ಪುಲ್ಲಿಂಗೋ ಸ್ತ್ರೀಲಿಂಗೋ ಯಾವುದೋ ನೀವೇ ತಿಳ್ಕೊಳ್ಳಿ. ಅಂದರೆ ನೀವು ಹೇಳ್ತಿರೋದು ಈ ಮಂಥರೆ ಮಾತು ಕೇಳಿ ಕೈಗೆ ಮತೀನಳಾದ ಕೈಕೇಯು ಮಂಥರೆಯ ನುಡಿ ಕೇಳಿ ಮಾಂಗಲ್ಯಾನಿಗೀಡಾದಳು. ಮಂದಮತಿ ಕೌರವನು ಮಾವಶಕನಿಗೆ ನಂಬಿ ಬಂಧು ಮಿತ್ರರ ಸಹಿತ ಆಳಿದನು. ಕರ್ನಾಟಕದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಎಲ್ಲ ಒಂದು ಯಾರನ್ನು ಮಾತು ಕೇಳಿ ಅವನು ಹಂಗಾದ. ಏನು ಮಾಡೋದು? ಮುಲಾಜಿಲ್ಲ ಗೌಡ್ರಿ. ಈಗ ನನಗೆ ಯಾವಾಗಲೂ ಒಂದು ಅನಿಸುತ್ತೆ, ಅದನ್ನ ನೇರವಾಗಿ ಕೇಳ್ಬಿಡ್ತೀನಿ ನಿಮಗೆ. ಈ ನೀವು ಇಷ್ಟೊಂದು ಕೇಳಿದ್ರೆ 10 ಹೊಡಿತೀರಲ್ಲ, ನಿಮ್ಮ ಮನೆಯವ್ರು ಹೆಂಗೆ ಸಹಿಸ್ಕೊಂಡ್ರೆ ನಿಮ್ಮನ್ನ ಅಂತ, ನಿಮ್ಮ ಮಿಸ್ಸಸ್? ನನ್ನ ಹೆಂಡತಿ ಬೈತಾಳೆ. ಏನು ಮಾಡೋದು? ಒಳ್ಳೆಯವಳು ನಾಗಲಕ್ಷ್ಮಿ, ಕೊರಳಿಗೆ ಈಶ್ವರ. ಪಾಪ ಎಂದಿರು ಲಕ್ಷ್ಮಿನೇ ಬುಸ್ಸಂದಿಲ್ಲ ನೀವು? ಅಂದಿಲ್ಲ. ಯಾಕೆಂದ್ರೆ ದೇವದಾನವರ ಜಂಜಾಟದಲ್ಲಿ ಮಂದಾರ ಪರ್ವತವನ್ನ ಒಂದು ಸರ್ಪದಿಂದ ಕಡಿತಾರೆ. ಹೌದು. ಯಾವುದು ವಾಸುಕಿ ಎಂಬ ಸರ್ಪದಿಂದ ಕಡಿದಾಗ ವಿಷ ಉದ್ಭವ ಆಗ್ತದೆ. ಇವನು ಈಶ್ವರ ಪ್ರಪಂಚ ಪ್ರಳಯ ಆಗೋಗುತ್ತೆ ಅಂತ ಕುಡಿದು ಬಿಡ್ತಾರೆ. ಆಗ ಪಾರ್ವತಿ ಕತ್ತಿ ಇಟ್ಕೊಳ್ತಾರೆ. ಆದ್ರೆ ಪಾರ್ವತಿ ಹಿಂಗಿದ್ದಾಳೆ ನನ್ನ ಹೆಂಡತಿ, ಅದರಿಂದ ಅದಕ್ಕಿಂತ ಇನ್ನೇನು ವರ್ಣನೆ ಮಾಡಲಿ ನಾನು. ಇನ್ನೊಂದು ಗೌಡ್ರೆ, ಈಗ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಈಗೇನು ನೀವು ಇಲ್ಲಿ ತನಕ ದುಡಿದ್ರಿ, ಮಾಡಿದ್ರಿ, 4 ಸರಿ ಶಾಸಕರಾದ್ರಿ, ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋದ್ರಿ, ಅಲ್ಲೇನು ನಿಮಗೆ ದಕ್ಕಲಿಲ್ಲ, ನೀವು ಮಂತ್ರಿ ಆಗಲಿಲ್ಲ. ಈಗ ನೀವೇನೋ ಒಂದು ಭರವಸೆ ಜೊತೆಗೆ ಈಗ ಇನ್ನೊಂದು ಪಕ್ಷಕ್ಕೆ ಹೋಗಿರಿ, ಅಲ್ಲೇನಾದ್ರು ಉದ್ಧಾರ ಆಗ್ತೀವೇನೋ ಅಂತ ಒಂದು ನಂಬಿಕೆ ಇದೆಯಾ? ನನಗೆ ಉದ್ಧಾರಕ್ಕಿಂತಾಗಿ ಮೌಲ್ಯಗಳನ್ನು ಹೆಚ್ಚಾಗಿ ಕಾಪಾಡ್ಕೊಂಡು ಬರ್ತೀವಿ ಅಂತ, ಕಾಪಾಡ್ಕೋತೀವೇನೋ ನಂಬಿಕೆ ಇದೆಯಾ? ಹೋಗಲಿ ಇದೆ, ಅದಿದೆ. ಹೌದಾ? ಮೌಲ್ಯಗಳಿಂದ ಕಾಪಾಡ್ಕೊಳ್ತೀವಿ. ಕೈ ಹಿಡಿತಾರೆ ಗೌಡ್ರ ಮಕ್ಕಳು ಅಂತ? ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಮೌಲ್ಯ ಕಾಪಾಡ. ಅಲ್ಲ, ಎಲ್ಲೋ ಒಂದು ಕಡೆಗೆ ಇದು ರಾಂಗ್ ಟೈಮಲ್ಲಿ ರಾಂಗ್ ಪಕ್ಷ ಅಂತ ಅನ್ಸಲ್ವಾ ನಿಮಗೆ? ಯಾವುದು ನೀವು ಈಗ ಹೋಗಿರೋದು? ನೋ ನೋ ನೋ. ಹೌದಾ? ರಾಂಗ್ ಟೈಮ್ ಇಲ್ಲ. ಈ ಮೊದಲು ನನಗೆ ಹೇಳ್ತಿದ್ರು ರೈಟ್ ಮ್ಯಾನ್ ಇನ್ ರಾಂಗ್ ಪಾರ್ಟಿ ಅಂತ ಬಿಜೆಪಿ ಇದ್ದಾಗ. ಈಗ ರೈಟ್ ಮ್ಯಾನ್ ಇನ್ ರೈಟ್ ಪಾರ್ಟಿ. ರೈಟ್ ಮ್ಯಾನ್ ಇನ್ ರೈಟ್ ಪಾರ್ಟಿ. ಈಗ ನನಗೆ ಅನಿಸ್ತಾ ಇದೆ, ನೀವು ಇಷ್ಟೊಂದೆಲ್ಲ ಮಾತಾಡಿರಿ, ಯಾರನ್ನೂ ಬಿಟ್ಟಿಲ್ಲ ನೀವು. ಯಡಿಯೂರಪ್ಪನೂ ಬಿಟ್ಟಿಲ್ಲ, ಶೋಭಾ ಕರಂದ್ಲಾಜೆ ಅವ್ರನ್ನೂ ಬಿಟ್ಟಿಲ್ಲ, ಯಾರನ್ನೂ ಬಿಟ್ಟಿಲ್ಲ. ಈಗ ಶೋಭಾ ಕರಂದ್ಲಾಜೆ ಅವ್ರನ್ನ ನಿಮ್ಮ ವಿರುದ್ಧ ನಿಲ್ಲಿಸಿ ನಿಮ್ಮನ್ನು ಸೋಲಿಸ್ಬಿಟ್ರೆ ಏನು ಮಾಡ್ತೀರಿ? ನಿಂತ್ಕೊಳ್ಳಿ, ಯಡಿಯೂರಪ್ಪನ ಬಂದು ನಿಂತ್ಕೊಳ್ಳಿ. ಗೆಲ್ಸೋರು ಪ್ರಭುಗಳು ಅಲ್ಲಿದ್ದಾರೆ ಮೈಸೂರಿನಲ್ಲಿ. ಅಲ್ಲ, ಶೋಭಾ ಅವ್ರು ನಿಂತ್ಕೊತಾರೆ ಬಿಡ್ತಾರೆ ಗೊತ್ತಿಲ್ಲ, ಜನಗಳು ಬೇರೆ ಪಕ್ಷದವ್ರು ಮಾತಾಡೋದು, ಯಾರೊಬ್ಬರನ್ನ ಹೆಣ್ಣನ್ನು ನಿಲ್ಲಿಸ್ಬಿಟ್ಟು ನಾವು ಸೋಲಿಸ್ತೀವಿ ಶಂಕರಲಿಂಗೇಗೌಡ್ರನ್ನ ಅಂತ. ನೋಡೋಣ, ಜನ ತೀರ್ಮಾನ ಮಾಡ್ತಾರೆ. ಹೆಣ್ಮಕ್ಳೇ ಗೆಲ್ಸ್ಕೊಡ್ತಾರೆ ಅದನ್ನು. ಹೆಣ್ಮಕ್ಳಿಗೆ ಎಷ್ಟು ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಸೀಟ್ ಕೊಡಿಸಿದ್ರಿ, ಎಷ್ಟು ಮಕ್ಕಳು ವಿದೇಶಗಳಲ್ಲಿ ಓದ್ತಾ ಇದ್ದಾರೆ, ಅವ್ರು ಅಲ್ಲಿಂದ ಫೋನ್ ಮಾಡ್ತಾರೆ ಅಂಕಲ್ಗೆ ಓಟ್ ಕೊಡಿ ಅಂತ. ಹೌದು, ನಿಜ ಅಲ್ವೇ? ನಿಜ ನಿಜ. ಭವಿಷ್ಯ ಎಷ್ಟೇ ಹಿತಕರವಾಗಿ ನಂಬಿದ್ರು ನಂಬಕ್ಕಾಗಲ್ಲ. ಮುಂದೆ ಒಂದು ಒಳ್ಳೆ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಒಳ್ಳೆ ಸರ್ಕಾರ ಬರುತ್ತೆ ಅಂತ ನಂಬಿಕೆ ಇದೆ? ಖಂಡಿತ ಇದೆ. ಹೌದಾ? ನಿಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋ ನಂಬಿಕೆ ಇದೆಯಾ? ಬರುತ್ತಾ? ಬರ್ತದೆ. ಓಕೆ. ಎಸ್ ಗೌಡ್ರೆ, ಸೊ ಇಲ್ಲಿ ತನಕ ಪಾಪ ಬಿಡುಗಲ್ದ ಸಮಯದಲ್ಲೂ ಕೂಡ ಬಹಳಷ್ಟು ಮಾತಾಡಿದ್ರಿ ನಮ್ಮ ಜೊತೆಗೆ. ಒಂದಷ್ಟು ಶ್ಲೋಕಗಳು ಹೇಳಿದ್ರಿ, ಒಂದಷ್ಟು ವಚನಗಳು ಹೇಳಿದ್ರಿ, ಒಂದಷ್ಟು ನೀತಿಕತೆಗಳನ್ನ ಹೇಳಿದ್ರಿ, ಎಲ್ಲ ವಿಚಾರ ಅಶ್ಲೀಲ ಪದಗಳನ್ನು ಉಪಯೋಗಿಸ್ತಿರಲಿಲ್ಲ. ಪರವಾಗಿಲ್ಲ, ಅದಿರ್ಬೇಕು ಬಿಡ್ರಿ, ಅದಿಲ್ಲ ಅಂತಂದ್ರೆ ಅದು ಗೌಡ್ರು ಮಾತಾಡ್ಬೇಕಾದ್ರೆ ಅದಿಲ್ಲ ಅಂತ ಸರಿ ಹೋಗಲ್ಲ. ಸೊ ಇಷ್ಟೊಂದೆಲ್ಲ ಮಾತಾಡಿದ್ರಿ. ಈಗ ನಮ್ಮ ಮನೆಯವ್ರನ್ನ ಬೈತಾರೆ ಈಗ. ಅಂತೂ ಹೊಸ ಪಕ್ಷವನ್ನು ಒಪ್ಕೊಂಡು ಹೋಗ್ತಾ ಇದ್ದೀರಿ. ನಿಮಗೆ ಇಲ್ಲಿ ಸಿಗದೇ ಇರುವಂಥದ್ದು ಅಲ್ಲಿ ಸಿಗಲಿ, ದಕ್ಕಲಿ, ಒಳ್ಳೇದಾಗಲಿ ಕೊಟ್ರೆ. ಥ್ಯಾಂಕ್ ಯು. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಇದು ಗೌಡ್ರ ಮಾತು. ನಾನು ಆರಂಭದಲ್ಲಿ ಹೇಳ್ತಾ ಇದ್ದೀನಿ, ಗೌಡ್ರು ಮುಖಾಮುಖ ನೋಡುವಂಥವ್ರಲ್ಲ ಅಂತ. ಇಲ್ಲೂ ಕೂಡ ಅಷ್ಟೇ, ಅವರು ಎಲ್ಲ ರೀತಿಯಲ್ಲೂ ಕೂಡ ಅಂದರೆ ವಚನಗಳನ್ನು ಹೇಳಿದ್ರು, ಸೂಕ್ತಿನೂ ಹೇಳಿದ್ರು, ಗಾದೆಗಳನ್ನು ಹೇಳಿದ್ರು, ಉಕ್ತಿನೂ ಹೇಳಿದ್ರು, ಎಲ್ಲದನ್ನು ಹೇಳಿ ತಮ್ಮ ಮಾತನ್ನು ಹೇಳಿದ್ರು. ಎಲ್ಲೋ ಒಂದು ಕಡೆಗೆ ಅವ್ರಿಗೆ ಒಂದಷ್ಟು ಕನಸುಗಳಿವೆ, ಒಂದಿಷ್ಟು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ. ಜೊತೆಗೆ ಈಗ ಪಕ್ಷದಲ್ಲಿ, ಶಿಸ್ತಿನ ಪಕ್ಷದಲ್ಲಿ ಆಗದೇ ಇರುವಂಥದ್ದು ಇನ್ನೊಂದು ಪಕ್ಷದಲ್ಲಿ ಖಂಡಿತವಾಗಲೂ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ.
ಸೊ ಗೌಡರು ಏನೇ ಆಗಲಿ ಯಾವುದಕ್ಕೂ ಬೇಸರ ಮಾಡ್ಕೊಳ್ಳುವಂಥವ್ರಲ್ಲ, ಇರೋದನ್ನು ಇದ್ದ ಹಾಗೆ ಹೇಳುವಂಥವ್ರು. ಒಂದು ಲೆಕ್ಕದಲ್ಲಿ ಒಂಥರ ವಿಚಿತ್ರವಾದಂಥ ವ್ಯಕ್ತಿ ಅಂತ ಅನಿಸಿದರೂ ಕೂಡ ಅವರ ಹೃದಯ ಇದೆಯಲ್ಲ, ಒಳ್ಳೆಯ ಹೃದಯ. ನಿಜಕ್ಕೂ ಅವ್ರೇನು ಕನಸು ಕಾಣ್ತಾ ಇದ್ದಾರೆ, ಆ ಕನಸುಗಳು ಸಾಕಾರ ಆಗಲಿ, ಗೌಡ್ರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಈ ಶಂಭೋ ಶಂಕರ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.